ಚಿಂತಾಮಣಿ ತಾಲೂಕಿನ ಕತ್ತರಿಗುಪ್ಪೆ ಗ್ರಾಮದಲ್ಲಿ ಮನೆ ವಿಚಾರಕ್ಕೆ ಹಳೆಯ ವಿವಾದವೊಂದು ವಿಕೋಪಕ್ಕೆ ಹೋಗಿದ್ದು, ಯುವತಿ ಸೇರಿದಂತೆ 3 ಮೇಲೆ ಹಲ್ಲೆ ನಡೆದಿರುವ ಘಟನೆ ವರದಿಯಾಗಿದೆ. ಗ್ರಾಮದ ಅಂಜಲಿ 19 ವರ್ಷ, ಕೃಷ್ಣಪ್ಪ 65, ಅಂಜಮ್ಮ 60, ಶಿಲ್ಪ 28 ವರ್ಷ ಎಂಬುವರು ಹಲ್ಲೆಗೊಳಗಾದವರಾಗಿದ್ದು, ಪ್ರಸ್ತುತ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆಯ ಬಗ್ಗೆ ಮಾತನಾಡಿದ ಅಂಜಲಿ, ನಮ್ಮ ಅಜ್ಜನ ಮೇಲೆ ಜಮೀನು ಮತ್ತು ಮನೆಯ ವಿಷಯವಾಗಿ ಕೆಲವರು ಹಲ್ಲೆ ನಡೆಸಲು ಬಂದಿದ್ದರು. ಅಂಜಲಿ ಈ ಜಗಳವನ್ನು ಬಿಡಿಸಲು ಹೋದಾಗ ಅವರ ಮೇಲೂ ಹಲ್ಲೆ ನಡೆಸಿ ಗಾಯಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಂಜಲಿ ಅವರ ಆರೋಪದಂತೆ ಗಂಗರತ್ನಮ್ಮ, ಮುನಿರೆಡ್ಡಿ, ಕದಿರಪ್ಪ, ಗಂಗುಲಪ್ಪ, ನಾರಾಯಣಪ್ಪ, ವೆಂಕಟೇಶಪ್ಪ ಸೇರಿದಂತೆ ಹಲವರು ತಂಡವಾಗಿ ಬಂದು ಈ ಕೃತ್ಯ ಎಸಗಿದ್ದಾರೆ. ಕೇವಲ ಹಲ್ಲೆಯಷ್ಟೇ ಅಲ್ಲದೆ ಮನೆಯಲ್ಲಿದ್ದ ಬಟ್ಟೆ, ಬರೆ ಮತ್ತು ಪಾತ್ರೆ ಪಗಡೆಗಳನ್ನು ರಸ್ತೆಗೆ ಎಸೆದು ದರ್ಪ ಮೆರೆದಿದ್ದಾರೆ ಎಂದು ಅಂಜಲಿ ದೂರಿದ್ದಾರೆ. ಜಮೀನಿನಿಂದ ನಮ್ಮ ತಾತನ ಹೊಡಿಯೋಕೆ ಬಂದರು. ಮನೆ ಜಮೀನಿನಿಂದ ಗಂಗರತ್ನಮ್ಮ ಅಂತ, ಮುರಿ ಅಂತ, ಕದಿರಪ್ಪ, ಗಂಗ್ಲಪ್ಪ, ನಾರಾಯಣಪ್ಪ, ವೆಂಕಟೇಶಪ್ಪ, ಚೌಡ್ರೆ ಅಂತ ಹೊಡಿಯೋಕೆ ಬಂದರು. ನಮ್ಮ ತಾತನ ಬಿಡ್ಸಕ್ಕೆ ಹೋದರೆ ಕೈನ ತೆಗಿಸವ್ರೆ, ಬಟ್ಟೆ ಎಲ್ಲ ಎತ್ತಿ ಬಿಸಾಕವ್ರೆ, ಪಾತ್ರೆಯಲ್ಲೇ ನೆಂಟರು ಬಿಸಾಕಿದ್ರು. ಅವ್ರ ಅಣ್ಣನ ಮಕ್ಕಳು ಬಿಸಾಕಿದ್ರು, ಅವ್ರ ಅಣ್ಣ ಎಲ್ಲರೂ ಹೊಡೆದಾಕಿದ್ರು. ಅವರೆಲ್ಲ ಮನೆಯಿಂದ ತೆಗೆದು ಆಚೆಗೆ ಹಾಕೋರು ರೋಡಿಗೆ. ನಮ್ಮ ಮನೆ ನಮ್ಮದು, ಜಮೀನು ನಮ್ಮದು, ನೀವು ಇರಬಾರ್ದು ಇಲ್ಲಿ, ನಮ್ಮ ಜಮೀನಲ್ಲಿ ಏನಿರಬೇಕು, ಏನಕ್ಕಿರಬೇಕು ಅಂತ ಹೇಳ್ಬಿಟ್ಟು ಆಚೆಗೆ ಹಾಕಿದ್ರು. ನಮ್ಮ ಜಮೀನಲ್ಲಿ ಇರಬಾರ್ದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಗಲಾಟೆ ಆಗಿತ್ತು. ಈ ಮನೆ ನಮಗೆ ಸೇರಿದ್ದು, ನೀವು ಇಲ್ಲಿ ಇರಬಾರದು ಎಂದು ಬೆದರಿಕೆ ಹಾಕುವ ಮೂಲಕ ಈ ಗಲಾಟೆ ನಡೆದಿದೆ ಎನ್ನಲಾಗಿದೆ. ದಾಖಲೆಗಳ ಬಗ್ಗೆ ಕೇಳಿದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ಸಂತ್ರಸ್ತರು ಆರೋಪಿಸಿದ್ದಾರೆ. ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಿದೆ. ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡುವುದಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರು ಹೇಳಿದ್ದಾರೆ. ఇంటికి వస్తున్నాడు ఇల్లు 40 ఏళ్ళు నిలకడ 40 ఏళ్ళు నిలకడనే నేను మగ్గాలు తిన్నాక ఇప్పుడు వాళ్ళు రీసు చేసుకుని వచ్చి ఇల్లు బాగా కాలేజ్ చేసి అన్న పట్టుకుని జేసీబీ ఎత్తుకొని వచ్చా. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.